ಜಂಗಮಕೋಟೆಯಲ್ಲಿ 22 ಅಡಿ ಗಣಪತಿ ವಿಸರ್ಜನೆ. ಗಂಗಾಧರೇಶ್ವರ ಸ್ವಾಮಿ ಅಂಬಾರಿ ಉತ್ಸವದಲ್ಲಿ ಆಂಜಿನಪ್ಪ ಪಾಲ್ಗೊಂಡರು. ತಾಲೂಕಿನ ಜಂಗಮಕೋಟೆ ಗ್ರಾಮದಲ್ಲಿ ಗಂಗಾಧರೇಶ್ವರ ಸ್ವಾಮಿ ಗೆಳೆಯರ ಬಳಗದ ವತಿಯಿಂದ 28 ವರ್ಷಗಳಿಂದ ನಿರಂತರವಾಗಿ ಗಣೇಶೋತ್ಸವವನ್ನು ಭಕ್ತಿ ಭರಿತವಾಗಿ ಆಚರಿಸಲಾಗುತ್ತಿದ್ದು, ಈ ಬಾರಿ 22 ಅಡಿ ಎತ್ತರದ ಬೃಹತ್ ಗಣಪತಿ ಪ್ರತಿಷ್ಠಾಪನೆಯಿಂದ ಹಬ್ಬ ವಿಶೇಷ ಕಳೆಗೊಂಡಿತ್ತು. ವಿಸರ್ಜನೆ ದಿನ ಗ್ರಾಮದಲ್ಲಿ ಸುತ್ತಮುತ್ತಲಿನ 12ಕ್ಕೂ ಹೆಚ್ಚು ದೇವರ ಉತ್ಸವ ಮೂರ್ತಿಗಳನ್ನು ಪಲ್ಲಕ್ಕಿಗಳ ಮೂಲಕ ಮೆರವಣಿಗೆ ನಡೆಸಲಾಯಿತು. ಕಳೆದ 6 ವರ್ಷಗಳಿಂದ ಆನೆ ಮೇಲೆ ಅಂಬಾರಿ ಇಟ್ಟ ಗಂಗಾಧರೇಶ್ವರ ಸ್ವಾಮಿಯ ಮೆರವಣಿಗೆ ಗ್ರಾಮದಲ್ಲಿ ವಿಶಿಷ್ಟ ಆಕರ್ಷಣೆಯಾಗಿದೆ. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ಅವರು ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಪಲ್ಲಕ್ಕಿ ಮೆರವಣಿಗೆ ಮತ್ತು ಗಣೇಶ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗಂಗಾಧರೇಶ್ವರ ಸ್ವಾಮಿಯ ಅನುಗ್ರಹದಿಂದ 20 ದಿನಗಳ ಕಾಲ ಗಣೇಶ ಹಬ್ಬವನ್ನು ಒಗ್ಗಟ್ಟಿನಿಂದ ಆಚರಿಸಲಾಗುತ್ತಿದೆ. ವಿಶೇಷವಾಗಿ ಮುಸ್ಲಿಂ ಹಿಂದೂ ಸಹೋದರತ್ವದಿಂದ ಹಬ್ಬ ನಡೆಯುತ್ತಿರುವುದು ಶ್ಲಾಘನೀಯ. ಪ್ರತಿಯೊಂದು ಮನೆಯಲ್ಲಿ ಸಂತೋಷ ನೆಲೆಸಲಿ, ಎಲ್ಲರ ವಿಘ್ನಗಳನ್ನು ಗಣೇಶ ನಿವಾರಿಸಲಿ ಹಾಗೂ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ದಾರಿ ಇಡ್ಲಿ ಅಂತ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಜಂಗಮಕೋಟೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೋಳಿ ಫಯಾಜ್, ಮುಖಂಡರಾದ ಜಂಗಮಕೋಟೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೋಳಿ ಫಯಾಜ್, ಮುಖಂಡರಾದ ಹೊಸಪೇಟೆ ಮುನಿಯಪ್ಪ, ಚಂದ್ರು, ಮೂರ್ತಿ, ಮಯೂರ ಸರ್ಕಲ್ ರಾಜ್ಕುಮಾರ್, ಎನ್ ರಾಮಾಂಜನೇಯ, ಸುಗುಟೂರು ದೇವರಾಜ್, ನಾಗೇಶ್, ಅಪ್ಪಾಜಿಗೌಡ, ಬಳುವನಹಳ್ಳಿ ಮೂರ್ತಿ ಹಾಗೂ ಆಂಜಿನಪ್ಪ ಪುಟ್ಟು ಅವರ ಅಭಿಮಾನಿಗಳು ಹಾಜರಿದ್ದರು. ಜಾಸ್ತಿನೇ ಬಿದ್ದಿದೆ. ಚಂದದ ಶ್ರಮ ಜಾಸ್ತಿ ಇದೆ. ಆನೆ ಅಂದ್ರೆ ಅದ್ರ ಇಂಚು ನಾಡಿ ಮಿಡಿತ, ಅದರ ಆರೋಗ್ಯದ ಬಗ್ಗೆ ಸಂಪೂರ್ಣವಾಗಿ ಇಲಾಖೆಗೆ ಎಷ್ಟು ಮಾಹಿತಿ ಇದೆ, ಫಾರೆಸ್ಟ್ ಇಲಾಖೆಗೆ ಅಷ್ಟೇ ಮಾಹಿತಿ ನಮ್ಮ ಚಂದುಗಿದೆ. ಹಾಗಾಗಿ ನಮ್ಮ ಡಾಕ್ಟರ್ ಕಿರಣ್ ಸರ್ ಮತ್ತು ಗಿರೀಶ್ ಸರ್ ಎಲ್ಲ ನಮಗೆ ಬಹಳ ಸಹಕಾರ ಕೊಟ್ಟರು. ಆನೆನ ನಮ್ಮ ಭಾಗದ ಜನಕ್ಕೆ ದರ್ಶನ ಮಾಡೋದಕ್ಕೆ ಗಂಗಾಧರೇಶ್ವರ ಸ್ವಾಮಿ ಕೃಪೆಯನ್ನು ಪ್ರತಿ ವರ್ಷವೂ ಸಹ ಸರಾಗವಾಗಿ ನಮ್ಮ ಗಣೇಶನ ಕಾರ್ಯಕ್ರಮ ಮತ್ತು ಎಲ್ಲ ಗ್ರಾಮ ದೇವತೆಗಳ ಉತ್ಸವಕ್ಕೆ ಭಗವಂತನ ರೂಪದಲ್ಲಿ ಗಂಗಾಧರೇಶ್ವರ ಆನೆ ರೂಪದಲ್ಲಿ ಬಂದು ನಮ್ಗೆಲ್ರಿಗೂ ಸಹ ಆಶೀರ್ವಾದ ಮಾಡಿ ಒಂದು ರೀತಿ ಶುಭ ಸಂಕೇತವಾಗಿ ಶುಭನ ಹರಿಸ್ತಾ ಇರೋಂಥದ್ದು. ಆ ನಿಟ್ಟಿನಲ್ಲಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಮತ್ತೊಮ್ಮೆ ದೇವರ ಸನ್ನಿಧಾನದಲ್ಲಿ ಎಲ್ರಿಗೂ ಶುಭ ಕೋರ್ತೀನಿ. ದಸರಾಗೆ ಮುಂಚೆ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಪ್ರಸಿದ್ಧವಾದಂಥ ದೇವಸ್ಥಾನ, ಭಾಳ ಪುಣ್ಯ ಕ್ಷೇತ್ರವಾಗಿ ಇಲ್ಲಿ ಪಡುವಾಗದ ಎಲ್ಲ ಗ್ರಾಮದ ಸಾರ್ವಜನಿಕ ಬಂಧುಗಳು ಈ ದೇವರ ಪುತ್ರಕ್ಕೆ ಪಾತ್ರರಾದಂಥದ್ದು ಪೂಜೆ ಸಲ್ಲಿಸೋಣ ಭಾಳ ವಿಶೇಷ. ಆ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಸಹ ಗ್ರಾಮ ದೇವತೆಗಳ ಉತ್ಸವ ಮಾಡೋಂಥದ್ದು, ಜೊತೆಗೆ ಗಣೇಶನ ಹಬ್ಬನ ಸಹ ಮುಂದುವರೆದ ಭಾಗವಾಗಿ ಇಲ್ಲಿ ಪ್ರತಿ ವರ್ಷವೂ ಸಹ ಭಾಳ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಈ ಭಾಗದ ಗಂಗಾಧರೇಶ್ವರ ಯುವಕರ ಬಳಗ ಹೆಚ್ಚು ಉತ್ಸುಕರಾಗಿ ಆಚರಣೆ ಮಾಡ್ತಾ ಬರ್ತಾ ಇರೋದು. ಇಲ್ಲಿ ವಿಶೇಷವಾಗಿ ಹಿಂದೂಗಳು, ಮುಸ್ಲಿಂ ಸಮುದಾಯಗಳು ಜೊತೆಯಲ್ಲೇ ಜೀವನ ಮಾಡ್ತಾ ಇರೋಂಥದ್ದು ಭಾಳ ಭಾವೈಕ್ಯತೆ ಸಂಕೇತವಾಗಿ ಈ ಒಂದು ಹಬ್ಬ ಮೆರವಣಿಗೆಯಲ್ಲಿ ಎಲ್ಲರೂ ಸಹ ಒಂದು ಅಣ್ಣ ತಮ್ಮನ ರೀತಿ ಭಾಗವಹಿಸಿ ಸಂತೋಷನ ಹಂಚ್ಕೊಳ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ದೇವರ ಕೃಪೆಯಿಂದ ಪ್ರತಿ ವರ್ಷವೂ ಸಹ
ಗಂಗಾಧರ ಸ್ವಾಮಿ ಆಶೀರ್ವಾದದಿಂದ ಆನೆಯೂ ಸಹ ಬಂದು ದೇವರ ಮೆರವಣಿಗೆ ವಿಗ್ರಹನ ಹೊತ್ತು ಒಂದು ದಸರಾ ಮೆರುಗು ನಮಗೆ ಅಂಬಾರಿ ಮೆರುಗು ತಂದು ಕೊಡ್ತಾರಂಥದ್ದನ್ನು ಸಹ ನೋಡ್ತಾ ಇದ್ದೀವಿ. ಹಾಗಾಗಿ ಇದಕ್ಕೆ ಎಲ್ಲ ಯುವಕರು ಹೆಚ್ಚು ಪ್ರಯತ್ನ ಮಾಡಿ ಇದನ್ನು ಸಫಲತೆ ಕಂಡಿರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ದೇವರೆಲ್ಲರೂ ಒಳ್ಳೆಯದು ಮಾಡಲಿ ಅಂತೇಳಿ ಶುಭ